ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ 2024-25ನೇ ಸಾಲಿನ SSP ಸ್ಕಾಲರ್ಶಿಪ್ಪಿಗೆ ಅಪ್ಲಿಕೇಶನ್ ಆಗಿ ಎಡಿಟಿಂಗ್ ಆಪ್ಷನ್ಗಾಗಿ ಕಾಯ್ತಿರೋ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ಇರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದರೆ ನಿಮಗೇನೋ ಅರ್ಥ ಆಗಲ್ಲ. ಫ್ರೆಂಡ್ಸ್, ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, 2024-25ನೇ ಸಾಲಿನ ಸ್ಕಾಲರ್ಶಿಪ್ಪಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥ ಸ್ಟೂಡೆಂಟ್ಸು ಇವಾಗ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್ನಲ್ಲಿ ನೇಮ್ ಏನಾದರೂ ಚೇಂಜಸ್ ಇದ್ದರೆ, ನಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮುಗಿದೋಗಿತ್ತು ಸರ್, ಇವಾಗ ಚೇಂಜಸ್ ಮಾಡ್ಕೊಳ್ಳೋಕೆ ಬರಲ್ವ ಅನ್ನೋ ಸ್ಟೂಡೆಂಟ್ಸ್ಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಳಗಡೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮಗೆ ಎಡಿಟಿಂಗ್ ಆಪ್ಷನ್ ಆನ್ಲೈನ್ ಕೊಡ್ತಾರೆ ಅಥವಾ ಆಫ್ಲೈನ್ ಕೊಡ್ತಾರೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು, 4ನೇ ಆಪ್ಷನ್ ತೋರಿಸ್ತಾ ಇದೆ ನೋಡಿ. ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ SLC ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ತಿದ್ದುಪಡಿಗೆ ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ನೀವು ತಿದ್ದುಪಡಿ ಅವಕಾಶ ಮಾಡಿಕೊಳ್ಳಬಹುದಂತ ಇಲ್ಲಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ಥರದ ಆನ್ಲೈನಲ್ಲಿ ತಿದ್ದುಪಡಿಗೆ ಅವಕಾಶ ಕೊಡಲ್ಲ, ಎಡಿಟಿಂಗ್ ಆಪ್ಷನ್ ಕೊಡಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮದೇನಾದರೂ ತಿದ್ದುಪಡಿ ಅವಕಾಶ ಇತ್ತು ಅಂದರೆ SC/ST ವಿದ್ಯಾರ್ಥಿ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ, OBC ವಿದ್ಯಾರ್ಥಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ, ಮೈನಾರಿಟಿ ಸ್ಟೂಡೆಂಟ್ಸು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮದೇನು ತಪ್ಪಾಗಿದೆ, ನಿಮ್ಮದೇನು ಮಾಹಿತಿ ತಪ್ಪಾಗಿದೆ ಅದನ್ನು ತಿದ್ದುಪಡಿ ಮಾಡಿಸ್ಕೊಬೋದು. ಬಟ್ ನೀವು ಆನ್ಲೈನಲ್ಲಿ ಬಿಡ್ತಾರೆ, ಆನ್ಲೈನಲ್ಲಿ ನಾವು ಎಡಿಟಿಂಗ್ ಮಾಡ್ಕೊತೀವಿ ಅಂತ ನೀವೇನಾದರೂ ವೇಟ್ ಮಾಡ್ಕೊತ ಕೂತ್ಕೊಂಡ್ರೆ ಅಂದರೆ ಆನ್ಲೈನಲ್ಲಿ ಬಿಡೋಲ್ಲ ಅಂತ ಇಲ್ಲಿ ಇಲಾಖೆಯಿಂದ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಯಾರಿದೆಲ್ಲ ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗಿದೆ ಆದಷ್ಟು ನಿಮಗೆ ಸಂಬಂಧಪಟ್ಟ ಇಲಾಖೆ ಆಫೀಸಿಗೆ ಹೋಗಿ ಅಲ್ಲೇ ಚೇಂಜಸ್ ಮಾಡ್ಕೊಳ್ಳಿ. ಯಾವ ದಾಖಲಾತಿ ತಿದ್ದುಪಡಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀರಾ ಆ ದಾಖಲಾತಿನ ಒರಿಜಿನಲ್ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿ ನೀವು ಚೇಂಜಸ್ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.